ನೀನು ಸೀಮೆ ಕಿಲದ್ದು ಕೆಲಸ ಮಾಡಿಸ್ತಾನೇನ ಇವನು ಪಾತಾಳನ. ಏನು ಸೀಮೆ ಕಿಲದ ಕೆಲಸ ಮಾಡಿಸ್ತಾನೇನಮ್ಮ, ನಿನಗೆ ಕೆಲಸ ಇಲ್ಲ ಕಣೋ, ಕೆಲಸ ಕೊಡಲ್ಲ ಅಂತಾನೆ. ನಾನು ಬಿಡು ತಗೊಂತಾನೆ, ನನ್ನ ಕೆಲ್ಸಕ್ಕೆ ತಗೊಂಬಲ್ವಾ ಇವನು. ನಾನು ಹೈಟು ವೆಯ್ಟು ಪರ್ಸ್ನಾಲಿಟಿ ಎಲ್ಲ ಭಾಳ ಚೆನ್ನಾಗಿದ್ದೀನಿ, ನನ್ನ ಕೆಲ್ಸಕ್ಕೆ ತಗೊಂಬಲ್ವಾ ಅಂತ ನಾನು ಹೋಗಿ ಕೆಲಸ ಮಾಡ್ತಾಯಿದ್ದೀನಿ. ನೀನು ಕೆಲಸ ಮಾಡ್ಬೇಡ ಕಣೋ, ನಿನಗೆ ಕೆಲಸ ಇಲ್ಲ, ನಿನ್ನ ಸ್ವಂತ ಅಣ್ಣನಿಗೆ ಮೋಸ ಮಾಡಿದವನು ಅಂತ ಹೇಳ್ತಾನೆ. ನಾನು ಮೋಸ ಮಾಡಿದ್ದೆ, ನೀವು ನೋಡಿದ್ನಾ ಬಂದು? ರೀ ಯಾಕೆ ಏನಾಯ್ತು ಯಾಕೆ? ನೋಡು ಸಿಂಧು, ಆ ಪಾತ್ರನ ಕೆಲಸ ಕೇಳಿದ್ರೆ ನಿನ್ನ ಸ್ವಂತ ಅಣ್ಣನಿಗೆ ಮೋಸ ಮಾಡಿದ್ಯಾ ಕಣೋ, ನಿನಗೆ ಕೆಲಸ ಇಲ್ಲ ಹೋಗೋ ಅಂತ ಹೇಳ್ತಾವನೆ. ಅದಕ್ಕೆ ಹೋಗು, ನಿಂದೇನೇನು ಸೀಮೆಗಿಲ್ಲದ ಕೆಲಸ ಅಲ್ಲ, ಹೋಗಲೇ ಅಂತ ಬಿಸಾಕ ಅದೇ ಬಂದೆ ನಾನು. ಬಿಡು ಹೋಗ್ಲಿ ಮಾಡೋಣತ್ಲಾಗೆ, ನಾನು ಚೆನ್ನಾಗಿದ್ದೀನಿ, ನಾನು ಈಗ ನನ್ನ ಕೆಲಸ ಮಾಡ್ತೀನಿ ಅಂತ ಮಾಡ್ತಿದ್ದೀನಿ. ನಿಮ್ಮ ಅಣ್ಣಗೆ ಮೋಸ ಮಾಡಿದ್ಯಾ ಕಣೋ, ಹಂಗೆ ಹಿಂಗೆ ಅಂತ ಏನು ರೋಪ್ ಹೊಡಿತಾನೆ. ಮರ್ತು ಬಿಟ್ಟವನೆ, ತಿಕ್ಲಾಗಿ ಓಡಾಡ್ತಿದ್ದು, ಊರೆಲ್ಲ ಓಡಾಡ್ತಿದ್ದ. 50 ರೂಪಾಯಿ ಕೊಡ್ಕೊಡು 50 ರೂಪಾಯಿ ಕೊಡ್ಕೊಡು 50 ರೂಪಾಯಿ ಕೊಡ್ಕೊಡು 50 ರೂಪಾಯಿ ಅಂತೇಳಿ ಕುಡ್ಕೊಂಡು ಊರೆಲ್ಲ ಓಡಾಡ್ತಿದ್ದ. ಮರ್ತು ಬಿಟ್ಟವನು ಅದನ್ನು. ಆ ಯಮ್ಮನೂ ಹಂಗೆ ತಿಕ್ಲಿ ಅಂದರೆ ತಿಕ್ಲಿ. ಹಂಗೆ ಮತ್ತೆ ಏನು ಕಂಡಿಲ್ದವಕ್ಕೆ ಇವಾಗ ಒಂದಿಟ್ಟು ಪಟ್ ಬಂದೈತಲ್ಲ, ಅದಕ್ಕೆ ಹಂಗೆ ಆಡ್ತಾವೆ. ಅವೇನು ಕಂಡಿರ್ಲಿಲ್ಲ ಹಿಂದು ಮುಂದೂ. ಅವನು ಯಾರು ಪಾತಾಣ ಹೆಂಗೆ ತಿಕ್ತಿಕ್ಕಲ್ ಥರ ಓಡಾಡ್ಕೊಂಡಿದ್ದ, ಹಳೆ ಮನೆಯಾಗಿದ್ದ, ಹಳೆ ಮನೆ ಬೀಳೋದು. ಇವಾಗ ಒಂದಿಟ್ಟು ಸೆನಕಾಗ್ಯವನಲ್ಲ, ಅದಕ್ಕೆ ಹಂಗೆ ಆಡ್ತಾನ ಅವನು. ತಡ ಇಲ್ಲೂ ಸಾವುಕಾರ ಆಗಿದ್ರೆ ಹಿಂಗೆ ಆಡ್ತಿರ್ಲಿಲ್ಲ, ಗೌರವಾಗಿರೋರು. ಅವನು ಗನ್ವ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಕೆಲಸ ಕೊಟ್ಟವು, ನಿನಗೆ ಕೊಟ್ಟಿಲ್ವ ಅವನು? ಭಾರಿ ಇದೆ ನೋಡು. ನಿಮ್ಮಪ್ಪ ನಮ್ಮ ಅಪ್ಪಯ್ಯಮ್ಮ ಏನಂದ್ರು? ಅವ್ರೇನು ಹೇಳಿಲ್ವಾ? ಅಲ್ಲ, ಅವ್ರು ನಿಮ್ಮ ಅಪ್ಪ ನಿಮ್ಮಮ್ಮ ಏನನ್ಬೇಕು ಕೇಳಿದ್ರೆ ಏನು ಮಾಡೋಣಪ್ಪ ನಾವು, ಅವ್ರು ಕೊಡಲ್ಲ ಅಂತಾರೆ ಅಂತ. ಬಿಡು, ಕೊಡು ಕೆಲಸನ, ಅವನೇನೇನು ಅಂತನಲ್ಲ ಅಂತ ಹೇಳಂಗೇ ಇಲ್ಲ. ನಿಮ್ಮ ಅಪ್ಪ ನಿಮ್ಮಮ್ಮ ಭಾರಿ ಇದ್ದಾರೆ ಬಿಡು. ಅಬ್ಬಬ್ಬಬ್ಬ, ನಾನೇನು ಅಂದ್ಕೊಂಡಿದ್ದೆ ನಿಮ್ಮ ಅಪ್ಪ ನಿಮ್ಮಮ್ಮ ಇನ್ನು. ಹೋಗು. ಪಾಪ ಬೇಜಾರಾದ್ನೇನಪ್ಪ ಮೋನು. ನಾನು ಹೋಗಿ ಬಿಡಿಸಿದ್ದಕ್ಕೆ ಕಣೆ ಬಿಟ್ಟಿದ್ದು. ಏನು ಜೋರು ಮಾಡ್ದ ಅವ್ನು ಹಂಗೆ ತಿಕ್ಲು ಪಾತಣ್ಣ. ಮುನ್ನಕ ಮತ್ತೆ ಬೇಜಾರಾಗ್ದಂಗಿರುತ್ತಾ? ನಾನು ಮೊನ್ನೆ ಕೇಳಿದ್ಕೆ ತಡಿಯಪ್ಪ ಹಂಗೆ ಹಿಂಗೆ ಅಂದಿದ್ನ. ಬಿಡು, ನನಗೆ ಕೆಲಸ ಕೊಡದೇ ಇರ್ತಾನ, ಕೊಡ್ತಾನೆ ಕೆಲಸ ಮಾಡೋಣ ಅಂತ ಹೇಳಿ ನಾನು ಹೋಗಿದ್ದೀನಿ. ನಾನು ಇವಳಿಗೆ ಹೇಳ್ಬಿಟ್ಟು ಕೆಲಸ ಮಾಡಕ್ಕೆ ಹೋಗ್ತೀನಿ ಕಣೆ ಕೆಲಸಕ್ಕೆ ಅಂತ ಹೋಗಿದ್ದೀನಿ. ನಾನು ಮಾಡ್ತಾ ಇದ್ದೀನಿ ಕೆಲಸನ. ನಿನ್ನ ಕೆಲಸ ಮಾಡಬೇಡ ಕಣೋ, ನಿನ್ನ ಯಾರು ಕೆಲ್ಸಕ್ಕೆ ಬರೋಕೆ ಕೇಳಿದ್ರು ಅಂತ ಅಂದ. ಬಿಡೋಣ, ನನಗೊಂದಿನ ನೀನು ಕೆಲಸ ಕೊಟ್ಟರೆ ನಾವು ಮುಂದೊಂದಿನ ಮನೆ ಕಟ್ಟಬೇಕು, ನಿನಗೆ ಕಾಂಟ್ರಾಕ್ಟ್ ಕೊಡ್ತೀವಿ ಬಿಡು ಅಂತಂದು. ನೀನು ಮುಟ್ಬೇಡ ಕೆಲಸನ, ನೀನು ಮಾಡಬೇಡ. ನೀನು ಸ್ವಂತ ಅಣ್ಣನಿಗೆ ನೀನು ಮೋಸ ಮಾಡ್ದವ್ನು, ನೀನು ಸ್ವಂತ ಅಣ್ಣನ ಮೆಟೀರಿಯಲ್ಸೇ ಕದ್ದವ್ನು ನೀನು ಅಂಥದ್ರಲ್ಲಿ ನಂದು ಬಿಡ್ತೀಯನೋ ನೀನು ಅಂತ ಹೇಳಿ ಏನು ಜೋರು ಮಾಡ್ತಾನೆ ಸುಗುಣಕ್ಕ ಅವ್ನು ತಿಕ್ಲು ಪಾತ. ನಾನು ಹೋಗಿ ಸರಿಯಾಗಿ ಬೈದೆ ನೋಡು. ಅದಕ್ಕೇನೆ ಕರ್ಕೊಂಬರೋ ಬೇರೆಯವ್ರು, ನಾನು ಚೆನ್ನಾಗಿರೋ ನಿನ್ನ ಕರ್ಕೊಂಬಂದು ಕಾಂಟ್ರಾಕ್ಟರ್ನ ಬೇರೆಯವ್ರನ್ನ ಇಟ್ಟು ಅವನೇನು ಇಲ್ಲೇ ಎಲ್ಲ ಅವನಂದೇ ಅವ ಅಂತ ಮೆರಿತಾ ಇದ್ದಾನೆ. ಬೇರೆಯವ್ರು ಯಾರೂ ಇಲ್ವಲ್ಲ ಇಲ್ಲಿ, ಅದಕ್ಕೇನೆ ಬೇರೆಯವ್ರು ಯಾರಾದರೂ ಇದ್ದಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನಾಗೋನು. ಇವಾಗ ಯಾರೂ ಇಲ್ವಲ್ಲ, ನಾನೇ ದೊಡ್ಡ ಡಾನ್ ಅನ್ನೋದು ಆಡ್ತಾ ಇದ್ದಾನೆ. ಇವರಲ್ಲಿ ಯಾರೂ ಬೇರೆ ಗಾರೆ ಕೆಲಸ ಮಾಡೋರು ಯಾರೂ ಇಲ್ವಲ್ಲ, ಅದಕ್ಕೆ ನಾನೇ ಎಲ್ಲನ ಇವಾಗ ನನ್ನ ಬಿಟ್ಟರೆ ಏನೂ ಇಲ್ಲ ಅಂತ. ಕರ್ಕೊಂಬರು, ಟೌನಲ್ಲಿ ಇದಕ್ಕಿಂತ ಚೆನ್ನಾಗಿರೋರು ಸಿಗ್ತಾರೆ ಕಾಂಟ್ರಾಕ್ಟ್ದಾರರು. ಕರ್ಕೊಂಬಂದೆಲ್ಲ ಚೆನ್ನಾಗಿ ಇನ್ನೂ ಚೆನ್ನಾಗಿ ಕಟ್ಸೋ. ಕೀಳ್ರು ಮನೆ ನೀವು ಕೀಳ್ಬೋದಕ್ಕ, ಏನು ಮಾಡ್ತೀವಿ? ನಮ್ಮ ಕೈಯಾಗ ಒಂದು ಸ್ವಲ್ಪ ದುಡ್ಡು ಇರಬೇಕಲ್ಲ. ಕೀಳೋದೇನೋ ಕೀಳಿಸ್ಬಿಡ್ತೀವಿ. ಈಗ ಬೇಸ್ಮೆಂಟ್ ಮಾಡೋದಕ್ಕೂ ಎಲ್ಲದಕ್ಕೂ ದುಡ್ಡು ಬೇಕಲ್ಲ. ಯಾರೇನು ಇಕ್ಕೆಂಡ ಕಟ್ಟಲ್ಲ ಸಿಂಧು, ಮನೆ ಕಟ್ಟರು. ಇಲ್ಲೊಡಿಲಿ ಎಲ್ಲ ಮನೆ ಕಟ್ಟರು ಸಾಲ ಮಾಡಿ. ಮತ್ತು ಮನೆ ಕಟ್ಟೋದು ಸಾಲ ಮಾಡಾಗ ತುಪ್ಪ ತಿನ್ನೋ ಅಂತ ಗಾದೆನೇ ಐತೆ. ಇವಾಗ ನಿಮ್ಮ ಅಮ್ಮೇನೇನು ಇಕ್ಕೊಂಡಿದ್ರೆ ಕಟ್ಟಿದ್ರಲ್ಲ ಆತು, ಹಂಗೆ ಒಂದಲ್ಲ ಒಂದಿನ ತೀರುತ್ತೆ, ಏನು ಮಾಡೋಕ್ಕಾಗಲ್ಲ. ಅಲ್ಲ, ಅವ್ರದಂತೂ ಬಿಡು, ಹಂಗೆ ಆಯಿತು. ನಾವೇನೋ ನಾನು ದುಡಿತೀನಿ, ನಾವು ತೀರಿಸ್ತೀನಿ, ನನಗೆ ಗೊತ್ತೈತೆ ನನಗೆ ಹೆಂಗೆ ಮಾಡಬೇಕು ಅಂತೇಳಿ. ಇವ್ರ ಅಪ್ಪರಂಗೆ ಅಲ್ಲ ನಾನು, ನಮ್ಗೆ ಎಷ್ಟು ಆಳ್ತೆ ಬೇಕೋ ಹಂಗೆ ಮಾಡ್ಕೋಬೇಕು. ಇವ್ರಪ್ಪರು ಅಂದರೆ ಆಡಂಬರ ಮಾಡಿಬಿಟ್ರು. ಇವ್ರ ಅಮ್ಮಯ್ಯ ಆಡಂಬರ ಮಾಡಿಬಿಡ್ತು. ಅಲ್ಲ, ನಿಮ್ಮ ಅಪ್ಪ ನಿಮ್ಮಮ್ಮ ಇದ್ದಾರೆ, ಅವ್ರು ಹೇಳಂಗೆ ಇಲ್ಲ. ನಿಮ್ಮಪ್ಪ ನಿಮ್ಮಮ್ಮ ಭಾರಿ ಇದ್ದಾರಮ್ಮ. ಅಲ್ಲೋಗಿ ಅವನ ಹತ್ರ ಕೆಲ್ಸಕ್ಕೆ ಸೇರಿಕೊಂಡು ಇವ್ರು ಕಾಂಟ್ರಾಕ್ಟ್ದಾರ ಆಗಿದ್ರು. ಇವರೇ ಹೋಗಿ ಇವಾಗ ಅವನ ಕೈ ಕೆಳಗಡೆ ಕೆಲಸ ಮಾಡೋಗಾದ್ರಲ್ಲಪ್ಪ. ಹಂಗೆ ಮಾಡಿದ್ದಾರೆ ಅಕ್ಕ, ಹಂಗೆ ಮಾಡಿದ್ದಾರೆ. ಇವಾಗ ಬರಲಿ ನಮ್ಮ ಹತ್ರನೇ ಅಂತ ಹೇಳಿ ಹೋಗ್ಲಿ ಬಿಡು. ಇವರು ಏನು ನಮ್ಮಪ್ಪ ನಮ್ಮಮ್ಮ ನಾವೇನು ದುಡ್ಡು ಇಸ್ಕೊಂತೀವೇನೋ ಅನ್ನಂಗೆ. ನಮ್ದೇನು ಇಲ್ವಲ್ಲ, ಅದಕ್ಕೆ ಕೇಳ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ? ಕೇಳ್ರಿ, ದೇವ್ರಿಟ್ಟಿದ್ದಾಗುತ್ತೆ. ದೇವ್ರ ಮೇಲೆ ವಾರ ಹಾಕಿ ದೇವ್ರೇ ನೀನೇ ಎಲ್ಲ ದೊಡ್ಡ ಒದಗಿಸ್ಬೇಕಪ್ಪ ಅಂತೇಳಿ ದೇವ್ರಿಗೆ ಕೈ ಮುಗಿರಿ ಕೇಳ್ರಿ. ಅದು ಅಕ್ಕ, ಯೋಗಗಳಿಗೆ ಎಂಬುದಿದ್ರೆ ಹೆಂಗೆ ದುಡ್ಡು ಇಲ್ದಿದ್ರು ಮನೆ ಕಟ್ಬೋದು. ಯೋಗಗಳಿಗೆ ಎಂಬುದಿಲ್ಲ ಅಂದಮೇಲೆ ದುಡ್ಡು ಇಕ್ಕೊಂಡ್ರು ಮನೆ ಕಟ್ಟಕ್ಕಾಗಲ್ಲಲ್ವೇನ ಅಕ್ಕ? ಇಲ್ಲಿ ನೋಡು, ಇವರು ಗಿರ್ಜಮ್ಮವರು, ಅವರು ದುಡ್ಡು ಇಕ್ಕೊಂಡವ್ರೆ, ಮಸ್ತಾಗೈತೆ ದುಡ್ಡು. ಆದರೆ ಅವ್ರಿಗೆ ಮನೆ ಕಟ್ಟೋದಕ್ಕೆ ಆಗ್ತಿಲ್ಲ. ಅಮ್ಮಿ ಏನು ಮಾಡೋಣಮ್ಮಿ, ನಮ್ಮ ಮನೆ ಕಟ್ಟೋಣ ಅಂತಂತೀವಿ, ನಮ್ಗೆ ಯಾಕೋ ಯೋಗಗಳಿಗೇನೇ ಕೂಡಂಗಿಲ್ಲ, ನಾವೇನು 1 ರೂಪಾಯಿ ಸಾಲ ಮಾಡೋಂಗಿಲ್ಲ ಅಂತೈತೆ. ನೋಡು, ದುಡ್ಡು ಇಕ್ಕೊಂಡಿರೋರು ಪಾಪ ಇವಾಗ ಕಟ್ಟೋಕ್ಕಾಗಲ್ಲ.
ಇಲ್ಲಿ ನೋಡಿ ನಾನು ಹೇಳೋದು ಇವರು ತಿಪ್ಪಾಕೈರು ಅವ್ರ ತಗ ₹1 ದುಡ್ಡು ಇರಲಿಲ್ವಂತೆ. 5,000 ರೂಪಾಯಿ ಅಷ್ಟೇ ಅಂತಿದ್ದು ಅಪ್ಪರಿಸ್ದಾಗ. 5,000 ರೂಪಾಯಿ ಅಷ್ಟೇ ಅಂತೆ ಕೊಟ್ಟಿದ್ದು ಕಾಂಟ್ರಾಕ್ಟ್ದರ ಅಣ್ಣಗೆ ಮನೆ ಕಟ್ಟೋರಿಗೆ. ಆಮೇಲೆ 5,000 ರೂಪಾಯಿ ನಾವೆಲ್ಲ ಸಾಲ ಮಾಡಿ ಕಟ್ಟಿದ್ದು. ಇವಾಗೆಲ್ಲ ಮಕ್ಕಳು ದುಡಿತಾರೆ, ತೀರಿಸ್ತಾರೆ. ನೋಡಮಿ ನಮ್ಮ ತಗ ₹1 ದುಡ್ಡಿರಲಿಲ್ಲ, ಕಟ್ಟೀವಿ. ದುಡ್ಡಿರೋರೇ ಕಟ್ತಾರೆ ಎಂಬುದೇನಿಲ್ಲ, ದುಡ್ಡು ಇಲ್ದಿದ್ರು ಕಟ್ಬೋದು. ಯೋಗಗಳಿಗೆ ಎಂಬುದು ಚೆನ್ನಾಗಿದ್ದು ಬಿಟ್ಟರೆ ಕಟ್ಬೋದು, ಹೆಂಗೆ ಬೇಕಾದ್ರೂ ಮಾಡ್ಬೋದು. ₹1 ದುಡ್ಡಿಲ್ಲ ಅಂದ್ರೂ ಕಟ್ಬೋದು ಅಂತ ಹೇಳ್ತಾವ ಅಕ್ಕಯ್ಯ. ನನಗೆ ಅವಾಗ ಹಂಗೆ ಅನ್ನಿಸ್ತು, ಬಿಡು ನಾವು ಕಟ್ಬೋದಲ್ಲ ಅನ್ನಿಸ್ತು. ಇಲ್ಲ ಇಕ್ಕೊಂಡಿರ್ತಾರೆ, ಸುಮ್ಮನೆ ಹಂಗೆ ಹೇಳ್ತಾರೆ. ಯಾರು ಕೈಯಾಗ ಅಲ್ಪ ಸ್ವಲ್ಪ ಇಕ್ಕಂದಲ್ಲ, ಯಾರೇನು ಮಾಡೋಕ್ಕೆ ಹೋಗಲ್ಲ, ಹಂಗೆ ಹೇಳ್ತಾರೆ. ಒಟ್ಟಿನಲ್ಲಿ ನಿಮ್ಮ ಹತ್ರನೂ ಸ್ವಲ್ಪ ಅಲ್ಪ ಸ್ವಲ್ಪ ಐತಲ್ಲ ನೋಡಿ, ನೀವು ಸ್ವಲ್ಪನೇ ಆಗಲಿ ಕಟ್ಕೊಳ್ರಿ. ಸೋರ ಮನೆಗೆ ಇನ್ನೇನಿರ್ತೀರ, ಇವಾಗ ಕಿತ್ತು ಇದನ್ನು ಕಟ್ರಿ ಸುಮ್ಮನೆ. ರೋಡ್ ಸೈಡ್ ಚೆನ್ನಾಗೈತಿ. ಇವಾಗ ಕಿತ್ತರೆ ಎಲ್ಲಿಗೆ ಹೋಗೋಣ ಅನ್ನಿಸ್ತೈತೆ ಸುಗುಣಕ್ಕ. ನಮಗೆ ಬೇರೆ ಮನೆ ಇಲ್ವಲ್ಲ, ಅವರು ಮಾಡೋದಾರ ಆ ಕಡೆ ರೂಮ್ ಆದರೂ ಕೊಟ್ಟಿರತ್ಲಾಗ ಅವನೇನೇನು ಬೀಗ ಹಾಕೊಂಡು ನಾವು ಅವನೇನೋ ಮಾಡ್ತಾನೆ ಅನ್ನಂಗೆ. ಕಿತ್ತತ್ಲಾಗ ಇಲ್ಲೇ ಕಟ್ಟೋಣ, ಸ್ವಲ್ಪ ಕಟ್ಕೊಂಡ್ರೆ ಆಯಿತು ಸಾಕು. ನಮಗೊಂದು ರೂಮು, ಹಾಲು, ಅಡುಗೆ ಮನೆ, ನಮ್ಮ ಇರೋ 3 ಒಂದು ರೂಮ್ ಆದರೆ ಸಾಕು. ಒಂದು ರೂಮು, ಹಾಲು, ಅಡುಗೆ ಮನೆ, ದೇವ್ರ ಮನೆ ಅಷ್ಟೇ. ದೇವ್ರ ಮನೆನೂ ಬೇಡಪ್ಪ, ನಮ್ಗೊಂದು ಗೂಡು ಥರ ಬಿಟ್ಕೊಟ್ರೆ ಸಾಕು. ಸಿಂಪಲಾಗಿ ಮಾಡಿ ಅದನ್ನೇ ಹೈಟೆಕ್ಕಾಗಿ ಮಾಡಿಬಿಡ್ತೀನಿ. ಸುಮ್ಮನೆ ಆಡಂಬರ ಮಾಡಬಾರ್ದು, ಚಿಕ್ಕದೇ ಆಗಲಿ ಚೊಕ್ಕದಾಗಿರ್ಬೇಕು ಅಂತಾರಲ್ಲ ಹಿಂಗೆ. ಅಷ್ಟೇ ಹಂಗೆ ಮಾಡ್ರಿ. ಇವಾಗ ನನಗೂ ಹೆಂಗೂ ರಾತ್ರಿ ಟೈಮ್ ಭಯ ಆಗುತ್ತಲ್ಲ, ಮಲ್ಕೊಳ್ಳೋಕ್ಕೆ ಬರ್ರಿ, ಅಲ್ಲೇ ಬಂದು ನಮ್ಮ ಮನೆಗೆ ಮಲ್ಕೊಳ್ರಿ. ಏನು ಮಾಡ್ತೀರಾ ಸಿಂಧು? ಸುಗುಣಕ್ಕ ಏನೋ ಮಾತಾಡ್ತೀರಾ? ಏನಿಲ್ಲ, ಏನು ಮಾತಾಡೋಣ? ಏನು ಮಾತಾಡೋಣ ಹೇಳು? ಹಿಂಗೆ ನಮ್ಮ ಮನೆ ಕೀಳ್ಬೇಕು, ಮನೆ ಕಟ್ಟಬೇಕು, ಅದಕ್ಕೆ ಮನೆ ಕಟ್ತೀರಾ? ದುಡ್ಡಿಲ್ಲ ಅಂತೀರಾ, ಮನೆ ಹೆಂಗೆ ಕಟ್ತೀರಿ? ಮನೆ ಕಟ್ತೀವಿ ಅಂತೀಯ, ಮತ್ತು ದುಡ್ಡಿಲ್ಲ ಅಂತ ಅಂತೀಯ. ದುಡ್ಡಿಲ್ದಾರು ಯಾರು ಮನೆ ಕಟ್ಟಲ್ಲ. ದುಡ್ಡಿರೋರು ಅಷ್ಟೇ ಮನೆ ಕಟ್ಟೋದು. ಏನು ಮಾಡ್ತೀಯಮ್ಮ, ಸೋರುದ್ ಕಟ್ಕೋಬೇಕಣೆ, ಅದಕ್ಕೇನೆ. ಕಟ್ಕೋಬೇಕಮ್ಮ, ಏನು ಮಾಡೋಕ್ಕಾಗುತ್ತೆ, ನಮ್ಮ ಕರ್ಮ. ಅಲ್ಲ, ನಮಗೂ ಒಳ್ಳೆ ದಿನ ಬರುತ್ತೆ, ಕಿತ್ತ ಮೇಲೆ ಏನಾದರೂ ಒಳ್ಳೇದಾಗುತ್ತೋ ಏನೋ ಆಗುತ್ತೆ. ಹೇಳಿ ಕೀಳ್ರಿ. ಆಗುತ್ತೆ. ಇವಾಗ ನೋಡು, ಸುಸುಗೆ ಚೆನ್ನಾಗಿದ್ದವಳು ಹೆಂಗಾಗಲಿ ಇವತ್ತು. ಇವತ್ತು ಚೆನ್ನಾಗಿದ್ದವರು ಹಿಂಗಾಗ್ಬೋದು, ಹಿಂಗಿದ್ದವ್ರು ಹಂಗಾಗ್ಬೋದು. ಇವಾಗೆಲ್ಲ ಉಲ್ಟಾ. ಸುಸು ನೋಡು, ಗಂಡ ಇಂಜಿನಿಯರು, ಎಂಥ ಒಳ್ಳೆ ಗಂಡ ಸಿಕ್ಬಿಟ್ನಪ್ಪ. ಶೌರಿನ್ ಬಿಟ್ಟು ಬಂದಿದ್ಕೂ ಇವತ್ತು ತುಂಬ ಗ್ರೇಟ್ ಅಪ್ಪ. ಸುಸ್ಸು ಅಮ್ಮಂಗಿದ್ಲು. ಇವತ್ತು ನೋಡು ಅವಳಿ ಪಾಪ, ಇವತ್ತು ಪಾಪ ಹೆಂಗಾಯ್ತು. ಅಲ್ಲ, ಏನು ಹೊಂದ್ಕೊಂಡು ಆತು ಉದಾಹರಣೆ ಕೊಡೋದು, ಹೆಂಗಾಯ್ತಲ್ಲಪ್ಪ ಅಂತ. ಅದಕ್ಕೆ ಕೀಳ್ರಿ, ನಮ್ಮ ಮನೆಗೆ ತಂದಿಕ್ರಿ, ಕಿತ್ತು ಜಲ್ ಕಟ್ ಕೇಳ್ರಿ ಅಷ್ಟೇನೆ. ಇನ್ನೇನು ಮಾಡೋಕ್ಕಾಗುತ್ತೆ ಅಷ್ಟೇ. ಮತ್ತೆ ಕೀಳ್ತೀನಿ, ಕಿತ್ತು ಬೇರೆ ಕಾಂಟ್ರಾಕ್ಟ್ದಾರ ತಗೋಬತ್ತೀನಿ, ಕರ್ಕೊಂಬಂದು ನಮ್ಮನೆ ಕಟ್ಟಿಸ್ತೀನಿ ನೋಡಿ. ಪಾತಾಳನ್ನ ಉರ್ಕೋಬೇಕು ಅವನು. ನನಗೆ ಕೆಲಸ ಇಲ್ಲ ಅಂತ ಹೇಳಿದ್ನಲ್ಲ ಅವನು, ಉರ್ಕೋಬೇಕು. ನೀನು ಕೆಲಸ ಇಲ್ಲ ಕಣೋ, ನನ್ನ ಹತ್ರ ಕೆಲಸ ಕೊಡಲ್ಲ ಅಂತ ಹೇಳ್ಬಿಟ್ನಲ್ಲ, ಉರ್ಕೋಬೇಕು ಸುಗುಣಕ್ಕ. ಬೇರೆಯವ್ರನ್ನ ಕರ್ಕೊಂಬಂದು ಅವ್ನ ಕಣ್ಣೆದ್ರಿಗೆ ಕಟ್ಟಿಸ್ತೀನಿ ನೋಡು ನಾನು. ಬೇರೆ ಕಾಂಟ್ರಾಕ್ಟ್ದಾರನ್ನ ಕರ್ಕೊಬರ್ತೀನಿ ಅಷ್ಟೇನೆ. ಹಂಗೆ ಮಾಡಿದ್ರೆ ಮತ್ತೆ ನಾವು ನಮ್ಮೂರವು ಅಂತ ಹೇಳಿ, ಬಿಡು ನಮ್ಮೂರಾರು ಅಂತ ಹೇಳಿ ನಾವು ಒಳ್ಳೆ ರೀತಿಯಿಂದ ಚೆನ್ನಾಗಿರಕ್ಕೆ ಹೋದ್ರೆ ಹಿಂಗೆ ಮಾಡ್ತಾರೆ. ಅದಕ್ಕೆ ಮತ್ತೆ ನಾವು ಇವಾಗ ಸುಮ್ಮನೆ ಬೇರೆಯವ್ರನ್ನ ಕರ್ಕೊಂಬಂದು ಕಟ್ಸೋಣ, ಸುಮ್ಕಿರು. ಅವ್ರನ್ನೇನೇನೇನು ಕೇಳೋ ಅಂಥದ್ದು ಏನಿಲ್ಲ. ಯಾಕೆ ನಾನು ಅವ್ರನ್ನೇನೇನೇನು ಕೇಳೋ ಅಂಥದ್ದೇನಿಲ್ಲ ನಾವು. ನಿಮ್ಮ ಅಣ್ಣ ಇರ್ನಾಗ್ಲೇಳಿ ಏನು ಕೇಳಕ್ಕೆ ಹೋಗ್ಬೇಡ ನೀನು. ಅವರು ಹಂಗೆ ಅನ್ಕೊಂಡಿರ್ತಾರೆ. ಇವಾಗ ನಾವು ಮನೆ ಕಟ್ಟಿದ್ದೀವಿ, ನಾವು 2 ಮನೆ ಕಟ್ಟಿದ್ದೀವಿ, ನಮ್ಮ ಹತ್ರನೇ ಬರ್ತಾರೆ ಎಲ್ಲ ಸುತ್ತಾರ್ಕೊಂಡು ನಮ್ಮನ್ನೇ ಕೇಳ್ತಾರೆ ಅಂತ ನಿಮ್ಮ ಅಣ್ಣ ಅನ್ಕೊಂಡಿರ್ತಾನೆ. ನಿಮ್ಮ ಅಣ್ಣ ಇನ್ನು ನಿಮ್ಮ ಅತ್ತಿಗೆ ಯಾರನ್ನೂ ಕೇಳಕ್ಕೆ ಹೋಗ್ಬೇಡ ನೀನು. ನನಗಂತೂ ಕೂದಲು ಬೇಕು, ಒಂದು ಸ್ವಲ್ಪ ಕೂದಲು ಬೇಕು ಸುಗುಣಕ್ಕ. ನೀನು ಒಂದು ಸ್ವಲ್ಪ ಕೂದಲು ಕಟ್ ಮಾಡಿಕೊಡ್ತೀಯಾ? ಅಲ್ಲ, ಎದ್ದಾಗ ನೋಡಿದ್ರೆ ನೀನು ಯಾಕೋ ಪಿನ್ನ, ಕೂದಲಿಗೆ ಪಿನ್ನ, ಏರ್ ಪಿನ್ನ, ಸ್ಟಿಕ್ಕರು, ರಬ್ಬರು ಅಂತ ಕೂಗ್ತಿದ್ದೆ. ಇವಾಗ ಯಾಕೆ ಕೂದಲು ಅಂತ ಹಿಂಗೆ? ಬೆಳಗ್ಗೆ ಕೂದಲು ಬೇಕು ಅಂತ ವ್ಯಾಪಾರ ಮಾಡಿ ನಾನು ಅಂಥದ್ದೆಲ್ಲ ನೀನು ಬಿಸ್ನೆಸ್ ಮಾಡ್ತೀಯನೋ ಅಂದ್ಕೊಂಡೆ. ಇಲ್ಲ, ನನಗೆ ಯಾಕೆ ಬೇಕೇಳ ಅದಕ್ಕೆ. ಯಾರೇ ನಿನ್ನ ಕೈಯಾಗೆ ಇಟ್ಕೊಂಡು ಮನೆ ಕಟ್ಟಲ್ಲ. ನಾನು ನೋಡ್ರಿ ಮನೆ ಕೀಳ್ತೀನಿ. ಸುಗುಣಕ್ಕ ಹೆಂಗೋ ಮನೆ ಕೊಡ್ತೀನಿ, ನಮ್ಮ ಮನೆಗೆ ಬಂದಿರ್ರಿ ಅಂತ ಹೇಳ್ತಾಯಿದ್ದೆ. ಮನೆ ಇದೆ, ಕಿತ್ತು ಇದನ್ನು ಕಟ್ತೀನಿ ನೋಡೋಣ. ಅದೆಲ್ಲ ನನಗೂ ಒಳ್ಳೇದಾಗ್ಬೋದೇನೋ, ಮನೆ ಕಿತ್ತರೆ ನಾನು ಒಳ್ಳೇದಾಗುತ್ತೆ. ಒಬ್ಬೊಬ್ಬರಿಗೆ ಕೈಯಾಗೆ ದುಡ್ಡಿಲ್ಲ ಅಂತಂದ್ರೂ ಮನೆ ಕಟ್ತಾರೆ. ಇದ್ರೂ ಕಟ್ಟೋಕ್ಕಾಗಲ್ಲ, ಇಲ್ದಿದ್ರೂ ಕಟ್ಟೋಕ್ಕಾಗಲ್ಲ ಒಬ್ಬೊಬ್ಬರಿಗೆ. ಅದು ಒಳ್ಳೆ ಟೈಮ್ ಅನ್ನೋದು ಬಂದರೆ ಹಾಗೆ ಆಗುತ್ತೆ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.